ಜೈಲಿಗೆ ಹೋಗುವಂತ ಪ್ರಸಂಗ ಕೂಡ ಆಗಿತ್ತು. ಈಗ ಅವ್ರು ರಿಲೀಸ್ ಆಗಿದೆ. ಕನ್ನಡ ಚಿತ್ರರಂಗಕ್ಕೆ ಇನ್ ಮುಂದೆ ಏನಾದ್ರು ಒಳ್ಳೆ ದಿನಗಳು ಬರ್ಬೋದಾ? ಹೇಗೆ ಏನ್ ಹೇಳ್ತೀರಿ ಸರ್ ಈ ಸಂದರ್ಭ? ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತ ನಾವು ಉತ್ತರ ಕೊಡ್ತೇನೆ. ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಭೇಟಿ ಮಾಡ್ತೀವಿ. ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕ್ಅಪ್ ಅದು ಇದು ಟ್ರೀಟ್ಮೆಂಟ್ ಎಲ್ಲ ಅಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರು ಆರೋಗ್ಯವಾಗಿದ್ದಾರೆ, ಎಲ್ಲ ಚೆನ್ನಾಗಿರ್ಲಿ, ಎಲ್ರು ನೆಮ್ಮದಿಯಾಗಿರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟು ಮಾತ್ರ ಹೇಳ್ತೀವಿ. ನಮಗೆ ಅದೇ ಹುಟ್ಟುದಪ್ಪ, ನಮಗೆ ಅದೇ ಖುಷಿ, ಅದೇ ನೆಮ್ಮದಿ, ಅದೇ ಸಂತೋಷ. ಚಾಮುಂಡಮ್ಮನ ದರ್ಶನ ಆಯ್ತು, ಅಮ್ಮನ್ ನೋಡ್ಕೊಂಬಂದೆ, ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ತೃಪ್ತಿ. ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು, ಅದಾದ್ಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ. ಇಲ್ಲಿ ಬಹಳ ಪ್ರೀತಿ ಇರುವಂತ ಜಾಗ, ಬಹಳ ಪ್ರೀತಿ ಮಾಡುವಂತ ನಮ್ಮ ಅಭಿಮಾನಿಗಳು, ಅವ್ರಿಗೆ ಸದಾ ಚಿರಋಣಿ. ಅವರಿಂದನೇ ನಾವು. ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು, ಆಮೇಲೆ ಇಲ್ಲಿರೋರ್ನು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು. ಈ ಸತಿ ಬಗೀರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ, ಎಲ್ಲ ಕಡೆ ನೋಡ್ಕೊಂಬಂದೆ. ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸ್, ಇದೆಲ್ಲ ನನಗೆ ಐಡಿಯಾನೇ ಇರ್ಲಿಲ್ಲ, ಇದೆಲ್ಲ ಈ ತರ ಮಾಡಿದ್ದಾರೆ ಅಂತ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಅಂಡ್ ಖುಷಿ ಆಗುತ್ತೆ. ಅಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂತ ಜಾಗ, ನಾನು ಬಹಳ ಪ್ರೀತಿಸುವಂತ ಜಾಗ ಮೈಸೂರು. ಖುಷಿ ಆಗುತ್ತೆ. ಸರ್, ಈ ಬಾರಿ ಭಗೀರ ಸಾಕಷ್ಟು ಸಕ್ಸಸ್ ಕಂಡಿದೆ ಸರ್. ಈ ವರ್ಷದ ಸಾಲಿನಲ್ಲಿ ಮುಂದಿನ ವರ್ಷದ ಪ್ಲಾನ್ಗಳೇನಿದೆ? 100% ಹೇಳ್ತೀನಿ ಸರ್, ಎಲ್ಲ ರೆಡಿ ಆಗ್ತಾ ಇದೆ, ಬೇಗ ಹೇಳ್ಬಿಡ್ತೀನಿ. ಎಷ್ಟು ಫಿಲಂಗಳು ಬರ್ಬೋದು ನೆಕ್ಸ್ಟ್ ಇಯರ್? ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾಗಳೇ ಕಡಿಮೆ ಬರ್ತದೆ, ಸೆಲೆಬ್ರಿಟಿಗಳು ಹೀರೋಗಳು ಅನ್ನಿಸ್ಕೊಂಡಲ್ಲ, ವರ್ಷಕ್ಕೆ 2 ವರ್ಷಕ್ಕೆ ಒಂದು ಫಿಲಂ ಮಾಡ್ತೀವಿ ಅಂತದ್ರಲ್ಲಿ ನೀವು ಒಂದಷ್ಟು ಅವಾಗ ಕಾಣಿಸ್ತಾ ಇಟ್ಟಿದ್ದೀರಿ. ಯಾರ್ಯಾರು ಆತರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದೀವಿ. ಬಹುಶಃ ಎಲ್ರು ವರ್ಷಕ್ಕೆ 2 ರಿಂದ 3 ಸಿನಿಮಾ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ, ನಿಮ್ಮ ಮೂಲಕನೇ ಎಲ್ರಿಗೂ ಕೇಳ್ಕೊತಾರೆ. ಬರ್ತಾರಲ್ಲ ಸರ್, ಈ ನಡುವೆ ಭೈರತಿ ರಣಗಲ್ ಅನ್ನೋದು, ಭಗೀರ ಆಗ್ಬೋದು, ಹೀಗೆ ಸಾಕಷ್ಟು ಫಿಲಂಗಳಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಜನಗಳಿಗೆ ಅಥವಾ ಈ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಸರ್ ನಾವು ಏನು ಹೇಳಕ್ ಆಗಲ್ಲ ಸರ್. ಅವ್ರಿಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದ್ರೆ ನಮಗೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟವಾಗಿಲ್ಲ ಅಂದ್ರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ. ಅಭಿಮಾನಿಗಳೇನ್ ನಿರ್ಧಾರ ತಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಡ್ ಬಂದಿದೀವಿ, ಹಾಗೆ ನಮ್ಮನ್ನು ಬೆಳೆಸ್ತಾ ಇದಾರೆ. ಸೊ ಅವ್ರ ಚಾಯ್ಸ್ ಅನ್ಸುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಾನ್ ತೆಗೆದಿದ್ನ ನೀನ್ ನೋಡ್ಲೇಬೇಕು ಅನ್ನೋದಕ್ಕಿಂತ ತೆಗ್ದಿದ್ದೀನಿ, ಒಂದ್ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ. ಅದು 10 ಸಲ ಆಗ್ಬೋದು ಇಷ್ಟವಾದ್ರೆ. ಸೊ ಹಾಗೆ ಅಂತ ಅನ್ಕೋತೀನಿ. ಬಗೀರಟು ಬರುತ್ತೆ, ಬಂದಾಗ ಹೇಳ್ತೀನಿ. ಕೂಡ ಬರ್ಬೇಕು ಅಂತ ಕೇಳ್ತಾರೆ ಸರ್ ಅಭಿಮಾನಿಗಳು, ಜೊತೆಗೆ ಉಗ್ರಂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಎಲ್ಲ ನಾವು ಎಲ್ಲರೂ ಕೇಳ್ಕೊಳ್ಳೋಣ, ಆದಷ್ಟು ಬೇಗ ಅದೆಲ್ಲ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಈ ವರ್ಷ ಒಂದಷ್ಟು ಕಹಿ ಘಟನೆ ಫಿಲಂಗಳು ಕನ್ನಡದಲ್ಲಿ ಕಡಿಮೆ ಸರ್. ನೀವು ಮತ್ತೆ ಶಿವರಾಜ್ ಕುಮಾರ್ ಒಂದು ಫಿಲಂ ಮಾಡಿದ್ರಿ, ಸರ್. ಆ ತರದ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರ ಜೊತೆ ಆಗ್ಬೋದು, ದರ್ಶನ್ ಅವ್ರ ಜೊತೆ ಆಗ್ಬೋದು, ಯಶ್ ಅವ್ರ ಜೊತೆ ಆಗ್ಬೋದು, ಈ ತರದ ಅವರು ಇದೆಯಾ ಸರ್? ನಟರಿಂದ ಸಿನಿಮಾ ಕಥೆ ಅಲ್ಲ ಸರ್, ಕಥೆಯಿಂದ ನಾವು ನಟರು. ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮ್ಗೆ ಯಾರಿಗೂ ಮನೋಭಾವನೆಗಳಿಲ್ಲ. ಎಲ್ರು ಕತೆ ಚೆನ್ನಾಗಿದ್ರೆ ಎಲ್ರು ಬಹುಶಃ ಮಾಡ್ತೀವಿ ಅಂತ ಅನ್ಕೊಳ್ತೀವಿ. ಎರಡನೇದೇ ನಿಜ, ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ.